2 ಗಂಟೆ ಆಯಿತು ನಾನು ರೆಡಿಯಾಗಿ ಬರೋಷ್ಟರಲ್ಲಿ. ಸರಿಯಾಗಿ ಬೈಸ್ಕೊಂಡು ಅಳ್ಕೊಂಡು ಪಾರ್ಲರ್ ಅವ್ರಿಗೆಲ್ಲ ನಮ್ಮ ಅಪ್ಪ ಅಮ್ಮ ಬೈದು ರಾಮಾಯಣ ಮಾಡ್ಬಿಟ್ರು. ಮದ್ವೆ ಹೆಣ್ಣಿಗೆ ಮದ್ವೆನೇ ಒಂದು ಕನಸು. ಬಾರ್ಡರ್ ಇಲ್ಲಿತ್ತು ಅಂತ ಸ್ವಲ್ಪ ಅಪ್ಸೆಟ್ ಆಗಿದೆ. ಬಟ್ ಓಕೆ, ಮದ್ವೆ ಟೈಮಲ್ಲಿ ಏನೂ ಮಾಡಂಗಿಲ್ಲ. ಚೆನ್ನಾಗಿರೋ ಸೀರೆನೇ ತಗೋಬೇಕು ಅಂತ ಇದು ಅವ್ರು ಕೊಡ್ಸಿದ ಸೀರೆ. ಇದಕ್ಕೂ 16,000 ಏನು. ನಾನು ಇವಾಗ ತೋರಿಸಿದ್ ಯಾವ ಸೀರೆನೂ ಇನ್ನೊಂದ್ಸತಿ ಮತ್ತೆ ಹುಟ್ಟಿಲ್ಲ, ಒಂದೇ ಸತಿ ಹುಟ್ಟಿರೋದು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಅಮ್ಮನ ಮನೇಲಿ ಇದ್ದೀನಿ, ಇಂಡಿಯಾದಲ್ಲಿ ಇರೋದ್ರಿಂದ ಯಾಕೆ ನಾನು ಸ್ಯಾರೀಸ್ ಬಗ್ಗೆ ವಿಡಿಯೋಸ್ ಮಾಡಬಾರ್ದು ಅಂತ. ಅಂದ್ರೆ ಪ್ರಿಫರೇಬ್ಲಿ ನನ್ನ ಮದ್ವೆ ಸ್ಯಾರೀಸ್. ಸೊ ನನ್ನ ಮದ್ವೆಲಿ ನಾನು ಯಾವ್ಯಾವ ತರ ಸ್ಯಾರೀಸ್ ವೇರ್ ಮಾಡಿದ್ದೆ, ಅದ್ರ ಡಿಸೈನ್ ಯಾವ ತರ ಸ್ಟಿಚ್ ಮಾಡಿಸಿದ್ದೆ, ಅದನ್ನೆಲ್ಲ ಈ ವಿಡಿಯೋದಲ್ಲಿ ಇವತ್ತು ಹಂಚ್ಕೊಳ್ಳೋಣ ಅಂತ ಕ್ವಿಕ್ ಆಗಿ ಒಂದು ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಸೊ ಇವತ್ತಿನ ವಿಡಿಯೋ ಕಂಪ್ಲೀಟ್ಲಿ ಸ್ಯಾರೀಸ್ ಬಗ್ಗೆ. ಬನ್ನಿ ತಡ ಮಾಡದೆ ವಿಡಿಯೋ ಶುರು ಮಾಡೋಣ. ನಾನು ಮೊದಲನೇದಾಗಿ ಸ್ಯಾರಿ ತಗೊಂಡು ನಾನು ಎಲ್ಲ ಸ್ಯಾರೀಸ್ನು ಹಿಂಗೆ ಕವರ್ಸ್ ಎಲ್ಲ ಹಾಕಿಟ್ಟಿದ್ದೀನಿ. ಸೊ ನನ್ನ ಮೊದಲನೇ ಸ್ಯಾರಿ ಬಂದು ನಮ್ದ್ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಮದ್ವೆ ಸೆಟ್ ಆಗೋಕ್ಕೂ ಮುಂಚೆ ಹೂ ಮುಡ್ಸೋ ಶಾಸ್ತ್ರ ಅಂತ ಮಾಡ್ತಾರೆ. ಸೊ ಹೂ ಮುಡ್ಸೋ ಶಾಸ್ತ್ರಕ್ಕೆ ಗಂಡು ಬರೋಕ್ಕೂ ಮುಂಚೆ ಹುಡುಗಿ ಒಂದು ಸೀರೆ ವೇರ್ ಮಾಡಿರ್ತಾಳಲ್ಲ, ಅದ್ರದ್ದು ಸೀರೆ ಇದು. ಇದು ಸಿಂಪಲ್ ಸೀರೆ ತೋರಿಸ್ತೀನಿ ರೀ. ಸೊ ಇದು ಈ ಥರ ಇದೆ ಸಾರಿ, ಪರ್ಪಲ್ ವಿತ್ ಪಿಂಕ್ ಬಾರ್ಡರ್. ಇದು ಈ ಸೀರೆ ನಾನು ತಗೊಂಡಿರ್ಲಿಲ್ಲ, ಇದು ನನಗೆ ನಮ್ಮ ಅಣ್ಣಗೆ ಗಿಫ್ಟ್ ಮಾಡಿದ್ರು, ಅಂದರೆ ನಮ್ಮ ದೊಡ್ಡವನ ಮಗ. ಸೊ ಅವನ ಮದುವೆ ಸಾರಿ ಇದು. ನಾನು ಒಂದ್ಸತಿನೂ ಹುಟ್ಟಿರ್ಲಿಲ್ಲ, ಹಾಗಾಗಿ ನಾನು ಇದನ್ನು ಹೊಲಿಸ್ಕೊಂಡು ಹೂ ಮುಡ್ಸೋ ಶಾಸ್ತ್ರಕ್ಕೆ ಗಂಡು ಬರೋಕ್ಕೂ ಮುಂಚೆ ಈ ಸೀರೆ ಹುಟ್ಟಿದ್ದೆ. ತುಂಬ ಚೆನ್ನಾಗಿದೆ ಸಾರಿ, ಡಿಟೇಲಿಂಗ್ ಆಗಿದೆ. ಪಲ್ಲು ತೋರಿಸ್ತೀನಿ ರೀ ನಾನು ನಿಮಗೆ. ಇದ್ರದ್ದು ಪಲ್ಲು ಈ ಥರ ಇದೆ, ಪಿಂಕ್. ಸೊ ಬ್ಲೌಸ್ ಕೂಡ ಪಿಂಕ್ ಬಂದಿದ್ದು, ನಡು ಎಲ್ಲ ಪರ್ಪಲ್ ಕಲರ್. ಸೊ ನನಗೆ ಪಿಂಕ್ ಪರ್ಪಲ್ ಸ್ವಲ್ಪ ಕಲರ್ ಇಷ್ಟ ಅಂತ ನಮ್ಮಣ್ಣ ಅವನ ಮದ್ವೆ ಕೊಡ್ಸಿದ ಸಾರಿ ಇದು. ಸೊ ನಾನು ಒಂದ್ಸತಿನೂ ಹುಟ್ಟಿರ್ಲಿಲ್ಲ ಅಂತ ಈ ಸ್ಯಾರಿನ ವೇರ್ ಮಾಡಿದ್ದೆ ಅವತ್ತು. ಈ ಸ್ಯಾರಿಗೆ ಬ್ಲೌಸ್ ಯಾವ ತರ ಹೊಲಿಸಿದೆ ಅಂದ್ರೆ, ಬ್ಲೌಸ್ ನಾನು ವೆರಿ ಸಿಂಪಲ್ ಆಗಿ ಹೊಲಿಸಿದೆ, ಏನು ಮಾಡಿಲ್ಲ. ನಾನು ಯೂಶಲಿ ಪ್ರಿನ್ಸಸ್ ಕಟ್ಟೆ ಬ್ಲೌಸ್ ಹೊಲಿಸೋದು. ಜಸ್ಟ್ ರೌಂಡ್ ನೆಕ್, ಅದ್ರ ಜೊತೆ ನಾರ್ಮಲ್ ಸ್ಟಿಚ್, ಹಿಂದೆ ಈ ತರ ಬ್ಯಾಕ್ ಡಿಸೈನ್ ಇಡ್ಸಿದೆ. ಸಿಂಪಲ್ ಬ್ಲೌಸ್ ಹೊಲಿಸಿದೆ, ಯಾಕಂದ್ರೆ ಉಡೋದೇ ಸ್ವಲ್ಪ ಹೊತ್ತು 1 or 2 hours ಯಾಕಷ್ಟು ಸುಮ್ಮನೆ ನಂಗೆ ಅಷ್ಟೊಂದು ಇನ್ವೆಸ್ಟ್ ಮಾಡಕ್ ಇಷ್ಟ ಆಗ್ಲಿಲ್ಲ, ಅದಕ್ಕೆ ಸಿಂಪಲ್ ಆಗಿ ಹೊಲಿಸಿದೆ. ಇದ್ರ ಬ್ಲೌಸ್ ವೆರಿ ಸಿಂಪಲ್ ಅಂಡ್ ವೆರಿ ಕ್ಯೂಟ್. ಇದ್ರ ಫೋಟೋ ಕೂಡ ಹಾಕ್ತೀನಿ ಸೈಡಲ್ಲಿ, ನಾನು ಹುಟ್ಟಾಗ ಹೇಗೆ ಕಾಣಿಸ್ತಿದ್ದೆ ಅಂತ. ಆದ್ಮೇಲೆ ನಮ್ ಕಡೆ ವಾಡಿಕೆ ಹೇಗೆ ಅಂದ್ರೆ, ಹೂ ಮುಡ್ಸೋ ಶಾಸ್ತ್ರಕ್ಕೆ ಬಂದಾಗ ಗಂಡಿನ ಕಡೆಯವರು ಒಂದ್ ಸೀರೆ ತಂದು ಕೊಡ್ತಾರೆ. ಸೊ ನನ್ಗೆ ಪ್ರೀತಮ್ ಅವ್ರ ಮನೆಯಲ್ಲಿ ಅವಾಗ ತಂದ್ಕೊಟ್ಟಿದ್ ಫಸ್ಟ್ ಸೀರೆ ಇದೇನೆ. ಸೊ ಇದು ಸಾಫ್ಟ್ ಸಿಲ್ಕ್ ನಾನು ತಗೊಂಡಿದ್ದು. ಆಕ್ಚುಲಿ ಅವ್ರು ಇಲ್ಲಿಗೆ ಬಂದು ನನಗೆ ಕೊಡ್ಸೋಗಿದ್ರು. ಇದು ನಾನು ತಗೊಂಡಿದ್ದು ಕರ್ನಾಟಕ ಸಿಲ್ಕ್ ಅಲ್ಲೇ, ಸಾಫ್ಟ್ ಸಿಲ್ಕ್. ಫಸ್ಟ್ ಸ್ಯಾರಿ ನಮ್ದ್ರಲ್ಲಿ ಸ್ವಲ್ಪ ಗ್ರೀನ್ ಉಡ್ಬೇಕು ಅಂತ ಏನೋ ರೂಢಿ ಇದೆ, ಅದಕ್ಕಾಗಿ ಅವ್ರು ಗ್ರೀನ್ ಕೊಡ್ಸಿದ್ರು. ಆ ಗ್ರೀನಿಗೆ ಆರೆಂಜ್ ಕಲರ್ ಬಾರ್ಡರ್, ಚಿಕ್ಕ ಬಾರ್ಡರ್ ಸ್ಯಾರಿನೇ ತಗೊಂಡಿದ್ದು. ಒಳಗೆಲ್ಲ ಈ ತರ ಬುಟ್ಟ ಡಿಸೈನ್ಸ್ ಬಂದಿದೆ, ಚೆನ್ನಾಗಿದೆ. ಇದಕ್ಕೆ ನಾನು ಸಿಂಪಲ್ ಆಗಿ ಬೇಬಿ ಕುಚ್ ಮಾಡಿಸಿದ್ದೆ ನೋಡಿ. ಇದು ಪಲ್ಲು, ಇದ್ರ ಬ್ಲೌಸ್ ಕೂಡ ಆರೆಂಜ್ ಬಂದಿತ್ತು. ಅದ್ರ ಜೊತೆ ಇದಕ್ಕೆ ನಾನು ಸಿಂಪಲ್ ಆಗಿ ಬೇಬಿ ಕುಚ್ ಮಾಡಿಸಿದ್ದೆ. ನನಗೆ ಜಾಸ್ತಿ ಕುಚ್ಚು ಹಾಕ್ಸೋದು, ಕುಂದನ್ ವರ್ಕ್ ಮಾಡಿಸೋದೆಲ್ಲ ಅಷ್ಟು ಇಷ್ಟ ಆಗಲ್ಲ. ನಾನು ಸ್ವಲ್ಪ ಸಿಂಪಲ್ ಆಗಿರ್ಬೇಕೆಲ್ಲ ಅದು, ಅದಕ್ಕಾಗಿ ನಾನು ಈ ಬೇಬಿ ಕುಚ್ ಮಾಡಿಸಿದ್ದೆ ಸಿಂಪಲ್ ಆಗಿ. ಆರೆಂಜ್ ಮತ್ತೆ ಗ್ರೀನ್ ಸ್ಯಾರಿ ಕಲರ್ಸ್ ಏನಿದೆ ಅದ್ರದ್ದು ಕುಚ್ ಹಾಕ್ಸಿದ್ದೆ. ಇದ್ರ ಬ್ಲೌಸ್ ಹೆಂಗ್ ಸ್ಟಿಚ್ ಮಾಡಿಸಿದ್ದೆ ಅಂದ್ರೆ, ಫಸ್ಟ್ ಬ್ಲೌಸ್ ನಾನು ಡಿಸೈನ್ ಮಾಡಿ ಸ್ಟಿಚ್ ಮಾಡಿಸಿದ ಸ್ಯಾರಿ ಇದು. ಆಕ್ಚುಲಿ ಇದಕ್ಕೆ ನಾನು ಮಿಷಿನ್ ಎಂಬ್ರಾಯ್ಡ್ರಿ ಇಡ್ಸಿದ್ದೆ. ತುಂಬಾ ನೀಟಾಗಿ ಇಟ್ಕೊಟ್ಟಿದ್ರು. ನಾನು ಮೈಸೂರಲ್ಲೇ ಸ್ಟಿಚ್ ಮಾಡಿಸಿದ್ದೆ. ಅವಾಗ ಈ ಬ್ಲೌಸಿಗೆ 2,500 ಏನೋ ಕೊಟ್ಟಿದ್ದೆ ಸ್ಟಿಚ್ ಮಾಡಕ್ಕೆ. ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡಿದ್ರು. ಇಲ್ಲಿ ಸ್ಲೀವ್ಸಿಗೆಲ್ಲ ಈ ಸ್ಯಾರಿದು ಏನು ಕಲರ್ ಇದೆ, ಕಾಂಟ್ರಾಸ್ಟ್ ಕಲರ್ಸ್, ಅದರಲ್ಲೇ ಸ್ಟಿಚ್ ಮಾಡ್ತಾರೆ. ಬ್ಲೌಸ್ ಪೀಸ್ ನಾನು ನಾರ್ಮಲ್ ಹೇಳಿದ್ನಲ್ಲ, ಇದಕ್ಕೂ ಪ್ರಿನ್ಸಸ್ ಕಟ್ಟೆ ಇಡ್ಸಿರೋದು. ಅದ್ರ ಜೊತೆ ಹಿಂದ್ಗಡೆ ಈ ತರ ಬ್ಯಾಕಿಗೆ ಕಟ್ಟನ್ನ ಇಡ್ಸಿ, ಬ್ಯಾಕ್ ಸ್ವಲ್ಪ ಡೀಪ್ ಇಡ್ಸಿದ್ದೆ. ಅದೊಂಥರ ಡಿಫ್ರೆಂಟ್ ಡಿಸೈನ್ ಮಾಡಿಸಿ ಹೊಲಿಸಿದ್ದೆ ಅಷ್ಟೇ. ಇದಿಷ್ಟು ನಂದು ಹೂ ಮುಡ್ಸೋ ಶಾಸ್ತ್ರದ 2 ಸೀರೆ. ಅದಾದ್ಮೇಲೆ ಸೀದಾ ನಂದು ಮದ್ವೆ ಸೆಟ್ ಆಗಿದ್ದು, ಯಾಕೆಂದ್ರೆ ನಾನು ಕೋವಿಡ್ ಟೈಮಲ್ಲಿ ಮದ್ವೆ ಆಗಿದ್ದಲ್ಲ.
ಸೊ ಸ್ವಲ್ಪ ಜನನೇ ಬರಬೇಕು, ಇಷ್ಟೇ ಜನ ಇರಬೇಕು ಅಂತ ರೂಲ್ಸ್ ಇತ್ತು. ನಮ್ಮ ಮದುವೆಗೆ 200 ಮೆಂಬರ್ಸ್ ಅಷ್ಟೇ ಪರ್ಮಿಷನ್ ಇದ್ದಿದ್ದು. ಸೊ ಡೈರೆಕ್ಟ್ ಮದುವೆ ಇದ್ದಿದ್ರಿಂದ 2 ಸತಿ ಪೋಸ್ಟ್ಪೋನ್ ಆಗಿ ಡೈರೆಕ್ಟ್ ಮದುವೆ, ಎಂಗೇಜ್ಮೆಂಟ್ ಏನು ಆಗಿರಲಿಲ್ಲ, ನಂದು ಎಂಗೇಜ್ಮೆಂಟ್ ಸ್ಯಾರಿ ಅದಕ್ಕೆ ಇಲ್ಲ. ಸೊ ಮದುವೆಗೆ ಡೈರೆಕ್ಟ್ ಮದುವೆ ಆಗಿದ್ರಿಂದ ನಾನು ನಾರ್ಮಲ್ ಚಪ್ರ ಶಾಸ್ತ್ರಕ್ಕೆ ಮತ್ತು ಹೆಣ್ಣು ಮಾಡೋ ಶಾಸ್ತ್ರಕ್ಕೆ ಸಿಂಪಲ್ ಸ್ಯಾರಿ ಉಟ್ಟಿದ್ದೆ, ರೇಷ್ಮೆ ಸೀರೆ ಏನು ಉಟ್ಟಿರಲಿಲ್ಲ. ಅದು ಫೋಟೋ ಹಾಕ್ತೀನಿ ನೋಡಿಬೇಕಂದ್ರೆ. ಅದಾದಮೇಲೆ ನೆಕ್ಸ್ಟ್ ಡೈರೆಕ್ಟ್ ಛತ್ರಕ್ಕೆ ಹೋಗೋಕ್ಕೆ, ಚೌಲ್ಟ್ರಿಗೆ ಹೋಗೋಕ್ಕೂ ಮುಂಚೆ ಮನೆಯಿಂದ ನಾನು ಯಾವ ಸೀರೆ ಉಟ್ಟಿದ್ದೆ ಅಂದರೆ ಈ ಬ್ಲೂ ಕಲರ್ ಸ್ಯಾರಿ ಉಟ್ಟಿದ್ದೆ. ಈ ಬ್ಲೂ ಅಂತೂ ಸಿಕ್ಕಾಬಟ್ಟೆ ಹುಡುಕಿ ನಂಗೆ ಈ ಕಲರ್ ಸ್ಯಾರಿ ಬೇಕೇ ಬೇಕು ಅಂತ 2-3 ದಿನ ಮೈಸೂರಿಗೆ ಹೋಗಿ ಹುಡುಕಿ ತಗೊಂಡಿದ್ದು ಸೀರೆ ಇದು. ಫೈನಲಿ ಕರ್ನಾಟಕ ಸಿಲ್ಕಲ್ಲೇ ನನಗೆ ಸಿಕ್ತು. ನಾನು ಯೂಶಲಿ ಸಿಲ್ಕ್ ಸ್ಯಾರೀಸ್ ತಗೋಬೇಕು ಅಂತ ಹೋದಾಗ ನಾನು ಹೋಗೋದೇ ಕರ್ನಾಟಕ ಸಿಲ್ಕ್ಸ್ಗೆ. ಸೊ ಇದು ಬಾರ್ಡರ್ಲೆಸ್ ಸ್ಯಾರಿ, ಪ್ಲೇನ್ ಸ್ಯಾರಿ. ಈ ಸೀರೆಯಲ್ಲೂ ಮಧ್ಯದಲ್ಲಿ ಹಿಂಗೆ ಸ್ಕ್ವೇರ್ ಡಿಸೈನ್ಸ್ ಇದೆ. ಇದ್ರ ಬುಟ್ಟ ಹೇಗಿದೆ ಅಂತ ತೋರಿಸ್ತೀನಿ. ವೆರಿ ಪ್ರಿಟಿ. ನಂಗೆ ಈ ಸೀರೆ ನೋಡಿ ಸಕ್ಕತ್ ಇಷ್ಟ ಆಯ್ತು. ಯಾಕಂದ್ರೆ ನಂಗೆ ಬ್ಲೂ ಕಲರ್ ಬೇಕೇ ಬೇಕು ಅಂತ ಹಠ ಮಾಡಿ 3-4 ದಿನ ಹೋಗಿ ಹುಡುಕ್ತಿದ್ದೆ. ಇದ್ರ ಪಲ್ಲು ಇಷ್ಟು ಚೆನ್ನಾಗಿದೆ. ನಂಗೆ ಪ್ಲೇನ್ ಸೀರೆ ಬೇಕು ಅಂತ ಹುಡುಕಿದ್ದು, ಬಟ್ ಅಂದ್ರೂ ಸ್ವಲ್ಪ ಡಿಸೈನ್ಸ್ ಎಲ್ಲ ಇತ್ತು. ಓಕೆ ಚೆನ್ನಾಗಿದೆ ಅಂತೇಳಿ ಅದಕ್ಕೂ ನಾನು ಕುಚ್ಚು ಹಾಕ್ಸಿದ್ದೀನಿ, ಅದು ಬೇಬಿ ಕುಚ್ಚೆ. ಈ ಸೀರೆಗೆ ನಾನು ಜಾಸ್ತಿ ಏನು ಡಿಸೈನ್ ಮಾಡಿಸಿ ಬ್ಲೌಸ್ ಹೊಲಿಸಿರ್ಲಿಲ್ಲ ಆಯ್ತಾ. ಇದಕ್ಕೂ ಪ್ಲೇನ್ ಬ್ಲೌಸ್ ಹೊಲಿಸಿದ್ದೆ. ಯಾಕೆಂದ್ರೆ ಎಲ್ಲ ಸಿಲ್ಕ್ ಸ್ಯಾರೀಸ್ಗೂ ಡಿಸೈನ್ ಮಾಡಿ ಹೊಲಿಸ್ಬಿಟ್ರೆ ಆಮೇಲೆ ಉಡ್ಕೊಳಕ್ ಚೆನ್ನಾಗಿ ಅನ್ಸಲ್ಲ ಅಂತ ಇದಕ್ಕೂ ನಾರ್ಮಲ್ ಬ್ಲೌಸ್ ಹೊಲಿಸಿದ್ದೆ. ಇದಕ್ಕೆ ಫ್ರಂಟ್ ಹುಕ್ ಬ್ಲೌಸೇ ಹೊಲಿಸಿದ್ದೆ. ನಾರ್ಮಲ್ ಶಾರ್ಟ್ ಸ್ಲೀವ್ಸ್ ಇಡಿಸಿ ಪೈಪಿಂಗ್ ಇಡ್ಸಿದ್ದೆ ಗೋಲ್ಡ್ ಕಲರ್. ಅಂದ್ರೆ ಪಲ್ಲು ಬಂದು ಗೋಲ್ಡ್ ಅಲ್ಲಿ ಡಿಸೈನ್ ಇದೆ ಅಂತ ಸ್ವಲ್ಪ ಪೈಪಿಂಗ್ ಇಡಿಸಿ ಬ್ಯಾಕ್ ನಾರ್ಮಲ್ ಕಟ್ಟೋದಕ್ಕೆ ಲೇಸ್ ಹಾಕ್ಸಿ ಡಿಸೈನ್ ಮಾಡಿಸಿದ್ದೆ. ಅಷ್ಟೇ ಸಿಂಪಲ್ ಆಗಿ ಹೊಲಿಸಿದ್ದೆ. ಇದು ಚೌಲ್ಟ್ರಿಗೆ ಹೋಗುವಾಗ ಹುಟ್ಟಿದ ಸೀರೆ. ಅದಾದ್ಮೇಲೆ ಚೌಲ್ಟ್ರಿ ರೀಚ್ ಆದ್ಮೇಲೆ ನಮ್ದು ಎಂಗೇಜ್ಮೆಂಟ್ ಆಗಿರ್ಲಿಲ್ಲ ಅಂತ ಹಿಂದಿನ ದಿನನೇ ರಿಂಗ್ ಎಕ್ಸ್ಚೇಂಜ್ ಮಾಡಿದ್ರು. ಅದಕ್ಕೂ ಒಂದು ಸೀರೆ ಚೇಂಜ್ ಮಾಡ್ಕೊಂಬರ್ಬೇಕಿತ್ತು. ಯಾಕೆಂದ್ರೆ ಅವ್ರು ಕೂರಿಸಿ ಗಂಡನ ಮನೆಯಿಂದ ಕೊಡೋ ಸೀರೆನ ಕೊಟ್ಟು ಕಳಿಸ್ತಾರೆ ಎಂಗೇಜ್ಮೆಂಟಿಗೆ ಸೀರೆ ಉಡೋಕ್ಕೆ. ಇದು ಪ್ರೀತಮ್ ಅವ್ರ ಮನೇಲಿ ಕೊಡ್ಸಿದ್ ಮತ್ತೊಂದು ಸೀರೆ. ಇದು ಗ್ರೀನ್ ಕಲರ್. ಶಾಸ್ತ್ರಕ್ಕೆ ಎಂಗೇಜ್ಮೆಂಟ್ಗೆ ಗ್ರೀನ್ ಕಲರ್ ಸೀರೆ ಉಡಬೇಕು ಅಂತ ಅವ್ರು ಗ್ರೀನ್ ಕಲರೇ ತಂದಿದ್ದು, ನನ್ನೇ ಕರ್ಕೊಂಡೋಗಿ ತಂದಿದ್ದು. ಸೊ ನಾನು ಪ್ರೈಸ್ ಹೇಳೋದು ಮರ್ತ್ಬಿಟ್ಟಲ್ಲ, ಸ್ಯಾರಿದು ಯಾವುದು ಪ್ರೈಸಸ್ ಹೇಳಿಲ್ಲ. ನಾನು ಲಾಸ್ಟ್ ಹುಟ್ಟಿದ ಸೀರೆ ಪ್ರೈಸ್ ಬಂದು ಸಾಫ್ಟ್ ಸಿಲ್ಕ್, ಅದು 9,500 ಪೇ ಮಾಡಿದ್ದೆ. ಅದಾದಮೇಲೆ ಈ ಸೀರೆ ನನಗೆ ರಿಂಗ್ ಎಕ್ಸ್ಚೇಂಜಿಗೆ ಅಂತ ಕೊಡ್ಸಿದ ಸೀರೆ. ಇದು ಸ್ವಲ್ಪ ದೊಡ್ಡ ಬಾರ್ಡರಲ್ಲಿ ತಗೊಂಡೆ, ಎಲ್ಲ ಒಂದೇ ಥರ ಆಗ್ಬಿಡುತ್ತೆ ಸೀರೆ ಅಂತ. ಅವಾಗ ಸ್ವಲ್ಪ ಟ್ರೆಂಡ್ ಇತ್ತು ದೊಡ್ಡ ಬಾರ್ಡರ್, ಬಟ್ ನಾನು ಅಷ್ಟು ಹೈಟ್ ಇಲ್ಲ. ಸೊ ನಾನು ಅದಕ್ಕೆ ದೊಡ್ಡ ಬಾರ್ಡರ್ ಅಷ್ಟು ಚೂಸ್ ಮಾಡ್ತಿರ್ಲಿಲ್ಲ. ಬಟ್ ಒಂದಾದ್ರೂ ಡಿಫ್ರೆಂಟ್ ಆಗಿರಲಿ, ಸ್ವಲ್ಪ ಡಿಫ್ರೆಂಟ್ ಆಗಿ ಸ್ಯಾರೀಸ್ ಇರಬೇಕು ಅಂತ ರಿಂಗ್ ಎಕ್ಸ್ಚೇಂಜಿಗೆ ಮಾತ್ರ ಇದು ದೊಡ್ಡ ಬಾರ್ಡರ್ ಸ್ಯಾರಿ ತಗೊಂಡಿದ್ದೆ. ಬಾರ್ಡರ್ ಕೂಡ ತುಂಬಾ ಇದರಲ್ಲಿ ನವಿಲು ಗರಿ ಎಲ್ಲ ಇದೆ, ಸೈಡಲ್ಲಿ ನವಿಲು ಕುಣಿತಿರೋ ತರ ಇದೆ ಬಾರ್ಡರ್ ಅಲ್ಲಿ ಡಿಸೈನು. ಮಧ್ಯದಲ್ಲಿ ಗೋಲ್ಡನ್ ಪ್ಲೇನ್ ಮತ್ತೆ ಮೇಲ್ಗಡೆ ನವಿಲು ಕುಣಿತಿರೋ ತರ ಇದೆ. ಇದ್ರೊಳಗೆಲ್ಲ ಮಾವಿನಕಾಯಿ ಡಿಸೈನ್ ಅಂತಾರಲ್ಲ ಆ ತರ ಡಿಸೈನ್ ಮಾಡಿದ್ದಾರೆ. ಅದ್ ಬಿಟ್ರೆ ಇದ್ರ ಪಲ್ಲು ಸಕ್ಕದಾಗಿದೆ, ತೋರಿಸ್ತೀನಿ. ನಾನು ಹೇಳಿಲ್ಲ ಪಲ್ಲು ಸಕ್ಕದಾಗಿದೆ ಅಂತ. ಇದ್ರ ಪಲ್ಲು ಬಂದು ಪಿಂಕ್ ಕಲರ್ ಕೊಟ್ಟಿದ್ದಾರೆ. ಅದು ಪಿಂಕ್ ಕಲರ್ ಅಲ್ಲಿ ಕೊಟ್ಟಿರೋದ್ರಿಂದ ಸೀರೆ ಲುಕ್ನೇ ಚೇಂಜ್ ಮಾಡ್ತಿದೆ, ಅಷ್ಟು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಸ್ಯಾರೀಸ್ ಇದು. ಸೊ ಇದ್ರ ಪಲ್ಲು ಕೂಡ ತುಂಬಾ ಗ್ರ್ಯಾಂಡ್ ಆಗಿದೆ. ಇದಕ್ಕೂ ಕುಚ್ಚು ನಾನು ಬೇಸಿಕ್ ಆಗಿ ಬೇಬಿ ಕುಚ್ಚೆ ಇಡ್ಸಿದ್ದೀನಿ. ನಾನು ಎಕ್ಸ್ಟ್ರಾರ್ಡಿನರಿ ಏನು ಡಿಸೈನ್ ಮಾಡಿಸಿರ್ಲಿಲ್ಲ, ಯಾಕಂದ್ರೆ ಕೋವಿಡ್ ಟೈಮ್ ಸ್ಟಿಚ್ ಮಾಡೋದೇ ಕಷ್ಟ ಆಗಿತ್ತು. ಆ ಟೈಮಲ್ಲೇ ಎಲ್ಲದಕ್ಕೂ ಬೇಬಿ ಕುಚ್ಚು ಇಡ್ಸಿದ್ದೀನಿ. ಇದಕ್ಕೂ ಸೇಮ್ ಗ್ರೀನ್ ಮತ್ತೆ ಪಲ್ಲು ಕಲರ್ ಏನಿದೆ ಅದನ್ನೇ ಹಾಕ್ಸಿದ್ದೀನಿ. ನಂಗೆ ಈ ಪಲ್ಲು ಬಹಳ ಇಷ್ಟ ಆಯ್ತು, ಯಾಕಂದ್ರೆ ತರ ಗ್ರ್ಯಾಂಡ್ ಲುಕ್ ಕೊಡ್ತಿದೆ ಅಂತ. ಸೊ ಇದು ನನ್ನ ರಿಂಗ್ ಎಕ್ಸ್ಚೇಂಜ್ ಸೆರೆಮನಿಗೆ ಸ್ಯಾರಿ ಇದೇ ತಗೊಂಡಿದ್ದು ನಾನು. ಈ ಸ್ಯಾರಿಗೆ ನಾನು ಹ್ಯಾಂಡ್ ಎಂಬ್ರಾಯ್ಡ್ರಿ ಬ್ಲೌಸ್ ಹೊಲಿಸಿದ್ದೆ. ದೊಡ್ಡ ಬಾರ್ಡರ್ ಇರೋದ್ರಿಂದ ಇಡೀ ಸ್ಲೀವ್ಸಿಗೆ ಒಂದು ಬಾರ್ಡರೇ ಫುಲ್ ಬರುತ್ತೆ. ಅದು ನಂಗೆ ಇಷ್ಟ ಆಯ್ತು. ಹಂಗಾಗಿ ಇದಕ್ಕೆ ಉದ್ದ ಸ್ಲೀವ್ಸ್ ಇಡಿಸಿ ಫುಲ್ ಹ್ಯಾಂಡ್ ಎಂಬ್ರಾಯ್ಡರ್ ಮಾಡಿಸಿದ್ದೆ. ಇದು ನೆಕ್ ಈ ತರ ಇದೆ ನೋಡಿ, ಇದ್ರದ್ದು ಸ್ಲೀವ್ಸ್. ಅದಾದ್ಮೇಲೆ ಬ್ಯಾಕಿಗೆ ನಾರ್ಮಲ್, ಇದಕ್ಕೂ ಫ್ರಂಟ್ ಕೂರ್ಸಿದ್ದೆ, ಬ್ಯಾಕಿಗೆ ನಾರ್ಮಲ್ ಈ ತರ ಡಿಸೈನ್. ಅದಾದ್ಮೇಲೆ ನಾನು ಲೇಸಿಗೆಲ್ಲ ಬೂಟಿಕೋರಿಗೆ ಹೇಳಿ ಈ ತರ ಕ್ಯೂಟ್ ಆಗಿ ಡಿಸೈನ್ ಮಾಡ್ಕೊಡೋರು. ಅದ್ ನಂಗೆ ಸಖತ್ ಇಷ್ಟ ಆಗ್ತಿತ್ತು. ಅವರೇ ಮಾಡ್ಕೊಡ್ತಿದ್ರು, ಅವರೇ ಹೇಳಿ ಮಾಡ್ಕೊಡ್ತಿದ್ರು.
ಮೈಸೂರಲ್ಲೇ ಹೊಲಿಸಿದ್ದು ನಾನು, ಎಲ್ಲ ಚೆನ್ನಾಗಿ ಹೊಲಿಸಿದ್ದು. ಈ ಬ್ಲೌಸಿಗೆ ಅವರು ಹ್ಯಾಂಡ್ ಎಂಬ್ರಾಯ್ಡ್ರಿ ಅಲ್ವಾ, ಸ್ವಲ್ಪ 2,400 ಏನೋ ಇಸ್ಕೊಂಡ್ರು. ಆ ಸ್ಯಾರಿ ಬಂದ್ಬಿಟ್ಟು 12,000 ರೂಪಾಯಿನ ಸ್ಯಾರಿ ನಾನು ತಗೊಂಡಿದ್ದು, ಅಂದರೆ ಗಂಡನ ಮನೇಲಿ ಕೊಡ್ಸಿದ್ದು ಸೀರೆ ಅದು. ಸೊ ಅದಾದ ತಕ್ಷಣ ನಮ್ಗೆ ಇದ್ದಿದ್ದೆ ನೈಟ್ ರಿಸೆಪ್ಷನ್ಗೆ ಹೆಣ್ಮಕ್ಳು ಕೆಂಪು ಉಟ್ರೆ ಚೆನ್ನಾಗಿ ಕಾಣ್ತಾರೆ ಅಥವಾ ಕ್ಯಾಮ್ರಾ ಲೈಟ್ಸಿಗೆ ಚೆನ್ನಾಗಿ ಬರುತ್ತೆ ಫೋಟೋಸ್ ಅಂತ. ನಾನು ಲೆಹೆಂಗಾ ಚೂಸ್ ಮಾಡಿರಲಿಲ್ಲ, ಯಾಕಂದರೆ ಅಷ್ಟು ದುಡ್ಡು ಕೊಟ್ಟು ಲೆಹೆಂಗಾ ತಗೊಂಡು ಮತ್ತೆ ನಾನು ವೇರ್ ಮಾಡಲ್ಲ. ಅಟ್ಲೀಸ್ಟ್ ಸ್ಯಾರಿ ಆದರೆ ನಮ್ಮಮ್ಮ ಆಗಲಿ ನಮ್ಮ ಅತ್ತೆ ಆಗಲಿ ವೇರ್ ಮಾಡ್ತಾರೆ ಅವರಿಗೆ ಬೇಕಾದಾಗ ಅಂತ ನಾನು ಸ್ಯಾರಿನೇ ತಗೊಂಡಿದ್ದೆ. ಸೊ ನನ್ನ ರಿಸೆಪ್ಷನ್ ಸ್ಯಾರಿ ಬಂದು ಇದು ರೆಡ್ ಕಲರ್ ಸ್ಯಾರಿ, ಆಯಿಲ್ ರೆಡ್, ಟೊಮ್ಯಾಟೊ ರೆಡ್, ಆಯಿಲ್ ರೆಡ್ ಎರಡು ಸೇಮ್ ರೆಡ್ ಇದೆ. ರೆಡ್ಡಿಗೆ ಗೋಲ್ಡ್ ಮಿಕ್ಸು. ಇಡೀ ಸ್ಯಾರಿ ಈ ಥರ ಬುಟ್ಟ 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 ಬಂದಿದೆ, ಇದು ಪ್ಲೇನ್ ಇಲ್ಲ. ಸೊ ಈ ಸ್ಯಾರಿ ಬಗ್ಗೆ ಹೇಳ್ಬೇಕಂದ್ರೆ ಆಲ್ಮೋಸ್ಟ್ 4 ಸತಿ ಸುತ್ತಿದೀವಿ. ಕೋವಿಡ್ ಟೈಮಲ್ಲಿ ಸೀರೆ ತೆಗೆಯೋದು ತುಂಬ ರಿಸ್ಕ್ ಇತ್ತು. ಅದರಲ್ಲೂ ಸೀರೆ ಸೆಲೆಕ್ಟ್ ಮಾಡೋದು ಅಂದ್ರೆ ಇವಾಗ ಒಂದು ಐಡಿಯಾ ಇರುತ್ತೆ, ಮದ್ವೆ ಆಗ್ತಾ ಇರ್ತೀವಲ್ಲ ಅವಾಗ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ, ಯಾವ್ ತಗೋಬೇಕು ಯಾವ್ ತಗೋಬಾರ್ದು ಅಂತ. ಆ ತರ ಸುತ್ತಿ ಅದಾದ್ಮೇಲೆ ಫುಲ್ ಕನ್ಫ್ಯೂಷನ್ ಮೈಂಡಲ್ಲೇ ನಾನು ಈ ಸೀರೆ ತಗೊಂಡಿದ್ದು. ನಂಗೆ ರೆಡ್ ಇಷ್ಟ ಇರಲಿಲ್ಲ, ತಗೊಂಬಾರ್ದು ಅಂತ ಅನ್ಕೊಂಡಿದ್ದೆ. ಬಟ್ ಮದ್ವೆ ಹುಡುಗಿಗೆ ರೆಡ್ ಚೆನ್ನಾಗಿ ಕಾಣುತ್ತೆ ಅಂತ ಎಲ್ರೂ ಹೇಳಿದ್ರು, ಅದಕ್ಕೆ ರೆಡ್ ತಗೊಂಡ್ ಬಂದೆ. ಇದು ಈ ತರ ಇದೆ, ರೆಡ್ ಫುಲ್ ರೆಡ್, ಇಡೀ ಬಾಡಿನೇ ರೆಡ್ ಸ್ಯಾರಿ ಆಯ್ತಾ. ಅದ್ರಲ್ಲಿ ಮಧ್ಯೆ ಬುಟ್ಟ 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 ಇದೆ, ಜೊತೆಗೆ ಪಲ್ಲು ಈ ತರ ಇದೆ. ಬಟ್ ಉಟ್ಟಾಗ ಸ್ಯಾರಿ ಸಖತ್ತಾಗಿ ಕಾಣುತ್ತೆ. ನಮ್ಮ ಮನೇಲಿ ಮದುವೆ ಫೋಟೋ ಆಗ್ಲಿ ದೊಡ್ಡ ಫ್ರೇಮ್ ಮಾಡಿಸಿರೋದಾಗ್ಲಿ ಎಲ್ಲ ಈ ಸ್ಯಾರೀಸ್ದೆ, ಈ ಸೀರೆದೆ ಮೇನ್. ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಬಂದಿದೆ ಫೋಟೋ ಈ ಸೀರೆಯಲ್ಲಿ ಹೇಳ್ಬೇಕು ಅಂದ್ರೆ. ಸೊ ಇದು ರೆಡ್ ಸ್ಯಾರಿ, ಇದಕ್ಕೂ ಸೇಮ್ ಕುಚ್ಚು ಹಾಕ್ಸಿದ್ದೀನಿ, ಬೇಬಿ ಕುಚ್ಚು. ಅದ್ರಲ್ಲಿ ಏನ್ ಸ್ಪೆಷಲ್ ಇಲ್ಲ, ನಾನು ಎಲ್ಲ ಸ್ಯಾರಿಗೂ ಸೇಮ್ ಕುಚ್ಚು ಹಾಕಿದ್ದು. ಯಾಕಂದ್ರೆ ಆ ಟೈಮಲ್ಲಿ ಸ್ಟಿಚ್ ಮಾಡೋರೇ ಕಮ್ಮಿ ಇದ್ರು. ಆ ಟೈಮಲ್ಲಿ ನಾನು ಸ್ಟಿಚ್ ಮಾಡಿಸ್ಕೊಂಡಿದ್ನಲ್ಲ, ಅದೇ ನಂದು ಪುಣ್ಯ ಅಂತ ಹೇಳ್ಬೋದು. ಸೊ ಇದು ರಿಸೆಪ್ಷನ್ ಸ್ಯಾರಿ, ಉಟ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸ್ಯಾರಿ. ಆದ್ರೆ ಈ ಸ್ಯಾರಿ ಎಲ್ಲ ಸ್ವಲ್ಪ ಭಾರ ಸ್ಯಾರಿ, ತೂಕ ಜಾಸ್ತಿ. ಇವಾಗ ಇಟ್ಟು ಮರ್ಚಿನೇ ಒಂದೇ ಸತಿ ವೇರ್ ಮಾಡಿರೋದು, ಮತ್ತೆ ನಾನು ಈ ಸೀರೆ ಉಟ್ಟೇ ಇಲ್ಲ. ಈ ಸ್ಯಾರಿಗೆ ಬ್ಲೌಸ್ ಇದಕ್ಕೂ ನಾನು ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಿಸಿದ್ದೆ. ತುಂಬಾ ಗ್ರ್ಯಾಂಡ್ ಆಗಿ ಏನ್ ಮಾಡ್ಸಿರ್ಲಿಲ್ಲ, ಯಾಕೆಂದ್ರೆ ಇಡೀ ಬ್ಲೌಸ್ ಈ ತರ ಡಿಸೈನ್ ಬಂದ್ಬಿಟ್ಟಿತ್ತು ಸ್ಯಾರಿದು, ಪ್ಲೇನ್ ಇರ್ಲಿಲ್ಲ. ಸೊ ಅದಕ್ಕೆ ತೋಳಿಗೆ ಈ ತರ ಡಿಸೈನ್ ಮಾಡಿಸಿ ಫ್ರಂಟ್ ಅಲ್ಲಿ ಹಿಂಗ್ ನಾರ್ಮಲ್, ಹಿಂದೆನೂ ಅಷ್ಟೇ ನಾರ್ಮಲ್ ಸ್ಟಿಚ್ ಮಾಡಿಸಿದ್ದೆ. ತುಂಬಾ ಏನು ಎಕ್ಸ್ಟ್ರಾರ್ಡಿನರಿ ಸ್ಪೆಷಲ್ ಆಗಿ ಯುನೀಕ್ ಆಗಿ ಏನು ಮಾಡಿಸಿಲ್ಲ ನನ್ನ ಬ್ಲೌಸ್ ನ. ಈ ಸೀರೆನ ನಾನ್ ತಗೊಂಡಿದ್ದು ಸುದರ್ಶನ್ ಸಿಲ್ಕ್ ಅಲ್ಲಿ. ಕರ್ನಾಟಕ ಸಿಲ್ಕ್ ಗೊತ್ತಲ್ಲ, ಯಾವಾಗ್ಲೂ ರಶ್ ಇರುತ್ತೆ, ತುಂಬಾ ಜನ ಇರ್ತಾರೆ. ನಾನು ಹೋಗ್ದಾಗೆಲ್ಲ, ನಾನು ಹೋಗೋಷ್ಟ್ರಲ್ಲಿ ಮಧ್ಯಾಹ್ನ ಆಗಿರ್ತಿತ್ತು, ರೆಡ್ ಕಲರ್ ಅಷ್ಟು ನಂಗೆ ಆಪ್ಷನ್ ಸಿಕ್ಕಿಲ್ಲ. ಸೊ ಸುದರ್ಶನ್ ಸಿಲ್ಕ್ ಅಲ್ಲಿ ಹೋಗಿ ನೋಡಿದಾಗ, ನಾನು ಅಪ್ಪ ಅಮ್ಮ ಹೋಗಿ ನೋಡಿದಾಗ ಸಿಕ್ತು ಈ ಸ್ಯಾರಿ. ಈ ಸೀರೆಗೆ 18,000 ಕೊಟ್ಟಿದ್ದು ಆಗಿನ ಟೈಮಲ್ಲಿ. ಅದು ನಮಗೆ ಡಿಸ್ಕೌಂಟ್ ಆಗಿ ಸಿಕ್ಕಿದ್ದು ಈ ಸೀರೆ, ಬಟ್ ಚೆನ್ನಾಗಿದೆ. ಸೊ ರಿಸೆಪ್ಷನ್ ಮುಗೀತು. ರಿಸೆಪ್ಷನ್ ಆದ್ಮೇಲೆ ನಮ್ದ್ರಲ್ಲಿ ರಿಸೆಪ್ಷನ್ ಆದ್ಮೇಲೆ ರಾತ್ರಿ ಬಳೆ ಶಾಸ್ತ್ರ ಇರುತ್ತೆ. ಬಳೆ ಶಾಸ್ತ್ರ, ಹಸೆ ಬರೆಯೋದು ಅದೆಲ್ಲ ಇರುತ್ತೆ. ನಮ್ದ್ರಲ್ಲಿ ಒನಕೆ ಶಾಸ್ತ್ರ ಕೂಡ ಇತ್ತು ಅಲ್ವಾ, ಒನಕೆ ಶಾಸ್ತ್ರ ಬೇರೆ ಇತ್ತು. ಅದಕ್ಕೆ ನಾರ್ಮಲ್ ಹಳದಿ ಕಲರ್ ಪ್ಲೇನ್ ಸೀರೆ ಉಟ್ಟಿದೆ. ಹಾ, ಅರಸೀಕೆರೆ ಕಡೆ ಒನಕೆ ಶಾಸ್ತ್ರ ಮಾಡಿಸ್ತಾರೆ. ಸೊ ಇದು ನಂದು ಬಳೆ ಶಾಸ್ತ್ರದ ಸೀರೆ. ಇದೂ ತುಂಬಾ ಇಷ್ಟಪಟ್ಟು ತಗೊಂಡೆ ಸೀರೆ. ನಾನು ಯಾವ್ದು ಇಷ್ಟಪಡ್ದಲೆ ತುಂಬಾ ಹುಡ್ಕಿ ಸೀರೆ ತಗೊಂತಿದ್ದೆ. ಅವಾಗ ಚೂಸಿ ಇದ್ದೆ, ತುಂಬಾನೇ ಚೂಸಿ. ಇವಾಗ ಹಂಗಲ್ಲ, ಓದ್ತಾ ಇಷ್ಟ ಆಯ್ತಾ ತಗೊಂಡ್ ಬಂದ್ಬಿಡ್ತಿದ್ದೆ. ಅವಾಗ ಹಂಗಲ್ಲ, 4-5 ದಿನ ವಾಪಸ್ ಹೋಗಿ ಸೀರೆ ಹುಡ್ಕಿ ತಗೊಂಡ್ಬರ್ತಿದ್ದೆ. ಸೊ ಇದು ತುಂಬಾ ಡಾರ್ಕ್ ಇಲ್ಲ, ಏನಿಲ್ಲ, ತರ ಪಿಂಕ್ ಜೊತೆಗೆ ಪರ್ಪಲ್. ನಾನು ಹೇಳಿದ್ನಲ್ಲ ನಂಗೆ ಪರ್ಪಲ್ ಕಲರ್ ತುಂಬಾ ಇಷ್ಟ, ನನ್ನ ಫೇವ್ರೆಟ್ ಪರ್ಪಲ್ ಅಂತ. ಸೊ ಪರ್ಪಲ್ ಬಾರ್ಡರ್ ಇತ್ತು, ಕಾಲರ್ ಕಾಂಟ್ರಾಸ್ಟ್ ಚೆನ್ನಾಗಿತ್ತು ಅಂತ ಈ ಸೀರೆ ತಗೊಂಡಿದ್ದೆ. ಈ ಸೀರೆನೂ ಅಷ್ಟೇ ಮಧ್ಯದಲ್ಲೆಲ್ಲ ಈ ತರ ಡಿಸೈನ್ ಬಂದಿದೆ ಗೋಲ್ಡ್ ಕಲರ್ಲಿ. ಅದಕ್ಕೆ ಪಲ್ಲು ಬಂದ್ಬಿಟ್ಟು ಹೀಗಿದೆ. ರೇಷ್ಮೆ ಸೀರೆ ಪಲ್ಲು ಎಲ್ಲ ನಾರ್ಮಲ್ ಗ್ರ್ಯಾಂಡ್ ಆಗೇ ಇರುತ್ತಲ್ಲ, ಇದು ಅಷ್ಟೇ ಗ್ರ್ಯಾಂಡ್ ಆಗಿದೆ. ಇದು ನಾನು ಬಳೆ ಶಾಸ್ತ್ರ ಕೊಟ್ಟಿದ್ದ ಸೀರೆ. ಆಸ್ ಯೂಶ್ವಲ್ ಕುಚ್ಚು ನಾರ್ಮಲ್ ಆಗಿ ಬೇಬಿ ಕುಚ್ಚು. ಇದು ಪಲ್ಲು, ಇದು ಒಡಲು, ಇದು ಬಾರ್ಡರ್ ಸೀರೆ.
ಇದನ್ನು ಇಷ್ಟಪಟ್ಟು ತಗೊಂಡಿದ್ದು ಸೀರೆ. ಕೊನೆಯಲ್ಲಿ ನಾನು ಇದನ್ನ ನಮ್ಮ ಅಮ್ಮಂಗೆ ಹೊಲ್ಸ್ಕೊ ಅಂತಾನು ಹೇಳ್ದೆ. ನಮ್ಮಮ್ಮ ಆಮೇಲೆ ಇಲ್ಲ ನೀನೇ ಹೊಲ್ಸ್ಕೊ, ನೀನೇ ತಗೊಂಡಿದ್ಯಾ. ಪರ್ಪಲ್ ನಮ್ಮಮ್ಮಂಗೆ ಇಷ್ಟ ಇಲ್ಲ ಅಷ್ಟು ಕಲರು, ನನಗಿಷ್ಟ. ಆಮೇಲೆ ಅವ್ರು ಹೊಲ್ಸ್ಕೊಳ್ಳಿಲ್ಲ, ಅವ್ರು ಬೇರೆ ಸೀರೆ ತಗೊಂಡ್ರು. ಸೊ ಇದು ನನ್ಗೇನೆ ಬಳೆ ಶಾಸ್ತ್ರಕ್ಕೆ, ಯಾಕಂದ್ರೆ ಇದಕ್ಕೆ 16,000 ಅಥವಾ 15,000 ಕೊಟ್ಟು ತಗೊಂಡಿದ್ದು ನಂಗೆ ರೇಟ್ ಎಕ್ಸಾಕ್ಟ್ಲಿ ನೆನಪಿಲ್ಲ. ಅದಕ್ಕೆ ಇಷ್ಟು ಕಾಸ್ಟ್ಲಿ ಸೀರೆ ಬರೀ ಬಳೆ ಶಾಸ್ತ್ರಕ್ಕೆ ನಾನು ಉಡ್ಕೊಳ್ಳೋದಲ್ಲ, ನೀನು ಉಡ್ಕೋ ಅಂತ ನಮ್ಮಮ್ಮಂಗೆ ನಾನು ತುಂಬಾ ಫೋರ್ಸ್ ಮಾಡಿದೆ. ನಮ್ಮಮ್ಮ ಉಡ್ಲಿಲ್ಲ, ನೀನ್ ಇಷ್ಟಪಟ್ಟು ತಗೊಂಡಿದ್ಯಾ ನೀನೇ ಉಡ್ಕೋ ಅಂತ ಬಿಟ್ಬಿಟ್ರು. ಸೊ ಇದು ಬಳೆ ಶಾಸ್ತ್ರ ಕೊಟ್ಟಿದ್ ಸೀರೆ. ನಾನು ಇವಾಗ ತೋರಿಸಿದ್ ಯಾವ ಸೀರೆನೂ ಇನ್ನೊಂದ್ಸತಿ ಮತ್ತೆ ಉಟ್ಟಿಲ್ಲ, ಒಂದೇ ಸತಿ ಉಟ್ಟಿರೋದು. ಸೊ ಇದು ಬಳೆ ಶಾಸ್ತ್ರದ ಸೀರೆ. ಬ್ಲೌಸ್ ನಾನು ವೆರಿ ಪ್ಲೇನ್ ಆಗಿ ಹೊಲಿಸಿದ್ದೆ. ಇದು ಲಾಸ್ಟ್ ಮೂಮೆಂಟ್ ಅಲ್ಲಿ ತಂದಿದ್ ಸೀರೆ. ಬ್ಲೌಸ್ ನಾನು ಇನ್ನೇನ್ ಛತ್ರಕ್ಕೆ ಹೋದೆ ಅಂದಾಗ ನಮ್ಮ ಅಣ್ಣ ಹೋಗಿ ಇಸ್ಕೊಂಡ್ ಬಂದಿದ್ದು ಬ್ಲೌಸ್. ಇದು ಪ್ಲೇನ್, ನಾನು ಏನು ಮಾಡಿಸಿಲ್ಲ, ಡಿಸೈನ್ ಪ್ಲೇನ್ ಹೊಲಿಸಿ. ಬ್ಯಾಕ್ ಮಾತ್ರ ಸ್ವಲ್ಪ ಡೀಪ್ ಹೇಳಿ ಲೇಸ್ ಕೊಡಿ ಅಂತ ಹೇಳಿ, ಇದು ಲೇಸಿಗೂ ಕೂಡ ಡಿಸೈನ್ ಮಾಡಿಸಿಲ್ಲ. ಇಮಿಡಿಯೇಟ್ ಆಗಿ ಸೀರೆ ಬೇಕಿತ್ತು ಅಂತ ಲಾಸ್ಟ್ ಮೂಮೆಂಟ್ ಅಲ್ಲಿ ಹೊಲಿಸಿದ ಬ್ಲೌಸ್ ಇದು. ವೆರಿ ಪ್ಲೇನ್, ಏನು ಡಿಸೈನ್ ಇಲ್ಲ. ಪೈಪಿಂಗ್ ಕೂಡ ನನ್ನ ಕಲರ್ ಚೇಂಜ್ ಮಾಡಿಸಿಲ್ಲ, ಅಷ್ಟು ಪ್ಲೇನ್ ಆಗಿ ಹೊಲಿಸಿದ ಬ್ಲೌಸ್ ಇದು. ಪರ್ಪಲ್ ಕಲರ್ ಬಂದಿರೋದು ನನ್ನ ಧಾರೆಯ ಸೀರೆ. ಧಾರೆ ಸೀರೆ ಇಸ್ ವೆರಿ ಸ್ಪೆಷಲ್. ಯಾಕಂದ್ರೆ ಮದ್ವೆ ಹೆಣ್ಣಿಗೆ ಮದ್ವೆನೇ ಒಂದು ಕನಸು. ಮನೆ ಬಿಟ್ಟು ಇನ್ನೊಂದು ಮನೆ, ಗಂಡನ ಮನೆಗೆ ಹೋಗೋದು, ನಾವು ಹುಟ್ಟಿದ ಮನೆನ ಬಿಟ್ಟು ಮತ್ತೊಂದು ಮನೆಗೆ ಹೋಗೋದು ಈಸ್ ನಾಟ್ ಅ ಈಸಿ ಟಾಸ್ಕ್. ಬಟ್ ಆದ್ರೂ ಆ ಮೂಮೆಂಟ್ ಅಲ್ಲಿ ಮದುವೆ ಅನ್ನೋದು ಸುಂದರವಾದ ಕನಸು. ಏನೋ ಒಂಥರ ಮನ್ಸು ಅಂದ್ರೆ ಸಾವಿರಾರು ಯೋಚನೆಗಳು ತಲೆಯಲ್ಲಿ ಓಡ್ತಾ ಇರುತ್ತೆ. ಏನಪ್ಪ ಇವತ್ತು ಲಾಸ್ಟ್, ನಾನು ಮನೆ ಬಿಟ್ಟು ಹೋಗ್ಬಿಡ್ತೀನಿ, ನಾನು ನಮ್ಮ ಮನೆಗೆ ನಾನು ಗೆಸ್ಟ್. ಅದ್ರ ಜೊತೆ ಇನ್ನೊಂದ್ ಥರ ಏನನ್ಸಿರುತ್ತೆ, ಓಕೆ ನಾನು ಇವಾಗ ಇನ್ನೊಂದು ಮನೆಗೆ ಸೊಸೆಯಾಗಿ ಹೋಗ್ತೀನಿ, ನನ್ನ ಮನೆ ಅಂತ ಅನ್ಕೋಬೇಕು. ಇದೆಲ್ಲ ಸಾವಿರಾರು ತಲೆಯಲ್ಲಿ ಓಡ್ತಾ ಇರುತ್ತೆ. ಅದ್ರ ಜೊತೆಗೆ ಧಾರೆ ಸೀರೆ ನಮ್ದ್ರಲ್ಲಿ ಅಪ್ಪನ ಮನೇಲೆ ಕೊಡ್ಸ್ಬೇಕು. ಇದು ನಮ್ಮಪ್ಪ ಕೊಡ್ಸಿದ ಸೀರೆ. ನಾನೊಂದು 4-5 ಸಾವಿರ ರೂಪಾಯಿ ನಿಡ್ಕೊಂಡಿದ್ದೆ. ದಾರಿಯಲ್ಲಿ ಹಾಲೆಲ್ಲ ಹಾಕುವಾಗ ಗಲೀಜಾಗುತ್ತೆ, ಬೇಡ ಏನ್ ಮಾಡಕ್ ಅಷ್ಟೊಂದು ಎಕ್ಸ್ಪೆನ್ಸಿವ್ ಸೀರೆ ತಗೊಳ್ಳೋಣ ಅಂತ. ಬಟ್ ನಮ್ಮಪ್ಪ ಇಲ್ಲ, ಚೆನ್ನಾಗಿರೋ ಸೀರೆನೆ ತಗೋಬೇಕು ಅಂತ ಇದು ಅವ್ರು ಕೊಡ್ಸಿದ ಸೀರೆ. ಇದಕ್ಕೂ 16,000 ಏನು. ನಾನು ಅಷ್ಟೊಂದು ದುಡ್ಡಿನ ಬೇಡ, ಸುಮ್ಮನೆ ಏನಕ್ಕೆ ಎಲ್ಲಾ ಸೀರೆನೂ 15,000 ಮೇಲೆ ಇದೆ, ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಏಕೆ, ನಾನು ಉಡಲ್ಲ ಅಂತ ಮತ್ತೆ. ಬಟ್ ಅಂದ್ರೂ ಅವರು ಇಷ್ಟಪಟ್ಟು ಕೊಡ್ಸಿದ ಸೀರೆ ಇದು. ನಮ್ದ್ರಲ್ಲಿ ಧಾರೆಗೆ ವೈಟ್ ಕಲರ್ ಉಡ್ಬೇಕು ಅಂತ ಹೇಳ್ತಾರೆ. ಬಟ್ ನಾನ್ ಸ್ವಲ್ಪ ಅಂದ್ರೆ ಇದು ಪ್ಯೂರ್ ವೈಟ್ ಇಲ್ಲ, ಸ್ವಲ್ಪ ಕ್ರೀಮಿಶ್ ಇದೆ. ನಾನು ಆಗ್ಲಿಂದ ಹೇಳಿರೋ ತರ ನಂಗೆ ಪಿಂಕ್ ಬಹಳ ಇಷ್ಟ. ಇದಕ್ಕೆ ನಾನು ಪಿಂಕ್ ದುಪ್ಪಟ್ಟ ಕೂಡ ತಗೊಂಡಿದ್ದೆ ಧಾರೆ ಟೈಮಲ್ಲಿ. ಸೊ ಸ್ಯಾರಿ ಈ ತರ ಇದೆ, ಕ್ರೀಮಿಶ್, ಸ್ವಲ್ಪ ಲೈಟ್ ಕ್ರೀಮಿಶ್ ಜೊತೆಗೆ ಪಿಂಕ್ ಬಾರ್ಡರ್ ಸ್ಯಾರಿ. ಇದು ತುಂಬಾ ಹುಡುಕಿದೀವಿ. ಈ ಸೀರೆ ತಗೊಂಡಿದ್ದು ನಾವು ಸುದರ್ಶನ್ ಸಿಲ್ಕ್ ಅಲ್ಲೇ. ಇದ್ರದ್ದು ಪಲ್ಲು ಕೂಡ ಸಕ್ಕತ್ತಾಗಿದೆ ನೋಡಿ. ಬೇಕಂದ್ರೆ ಪಿಂಕ್ ಆಕ್ಚುಲಿ ಏನಂದ್ರೆ ಯಾವ ಸೀರೆಲಿ ಪಿಂಕ್ ಬಂದ್ರು ಅದು ರಿಚ್ನೆಸ್ ನ ಜಾಸ್ತಿ ತೋರಿಸುತ್ತೆ, ಗ್ರ್ಯಾಂಡ್ ಲುಕ್ ನ ಚೆನ್ನಾಗಿ ಕೊಡುತ್ತೆ. ಸೊ ಹಾಗಾಗಿ ಆಲ್ಮೋಸ್ಟ್ ರೇಷ್ಮೆ ಸೀರೆಲಿ ಬಾರ್ಡರ್ ಬಂದು ಪಿಂಕ್ ಇರುತ್ತೆ, ಅದಕ್ಕೆ ಪಿಂಕ್ ಅಷ್ಟು ಫೇಮಸ್ ಅನ್ಸುತ್ತೆ ಮೇ ಬಿ. ನೋಡಿ ಸೀರೆ ಹೆಂಗ ಹೊಳಿತಿದೆ ಅಂತ, ಯಾಕೆಂದ್ರೆ ಪಿಂಕ್ ಅಷ್ಟು ಗ್ರ್ಯಾಂಡ್ ಆಗಿ ಕಾಣಿಸ್ತಿದೆ ಕಣ್ಣಿಗೆ. ಸೊ ಇದು ಪಿಂಕ್ ಮತ್ತೆ ಕ್ರೀಮ್. ನನ್ ಧಾರೆ ಸೀರೆನ ತುಂಬಾ ಜನ ಇಷ್ಟಪಟ್ಟಿದ್ರು. ಆದ್ಮೇಲೆ ಮೇಕಪ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು ನನ್ಗೆ. ಸೊ ಇದು ನನ್ನ ಧಾರೆ ಸೀರೆ. ಇದಕ್ಕೂ ಆಸ್ ಯೂಶುವಲ್ ಬೇಬಿ ಕುಚ್ಚು. ಧಾರೆ ಮದ್ವೆ ಆದ್ಮೇಲೆ ಮರ್ಚಿಟ್ಟಿರೋ ಸೀರೆ ನಾನು ಇವತ್ತೇ ತೆಗಿತಿರೋದು ನಿಮಗೆ ತೋರ್ಸಕ್ಕೆ ಅಂತ. ಅವತ್ತಿಂದ ನಾನು ಉಟ್ಟು ಇಲ್ಲ ಸೀರೆನ. ಇದು ಈ ತರ ಇದೆ, ಸಕ್ಕತ್ತಾಗಿದೆ, ತುಂಬಾ ಚೆನ್ನಾಗಿದೆ. ಬಟ್ಟೆ ಕೂಡ ಸಕ್ಕತ್ತಾಗಿದೆ. ಇದನ್ನ ಸುದರ್ಶನ್ ಸಿಲ್ಕ್ ಅಲ್ಲೇ ತಗೊಂಡಿದ್ದು. ಅದಕ್ಕೆ ಬ್ಲೌಸ್, ಪಿಂಕ್ ಬ್ಲೌಸ್ಗೆ ಆಕ್ಚುಲಿ ನಾನು ಈ ಬಾರ್ಡರ್ನ ಇಲ್ಲಿಡಿ, ಈ ಸೈಡಿಗೆ ಇಡಿ, ಲಾಸ್ಟ್ ಇಡಿ ಅಂತ ಹೇಳಿ ಬಂದಿದ್ದೆ. ನಾವು ಬುಟಿಕೋರು ತಪ್ಪು ತಿಳುವಳಿಕೆ ಮಾಡಿಕೊಂಡು ಬಾರ್ಡರ್ ಮೇಲಿಟ್ಟಿದ್ದಾರೆ. ನಾನು ಅವ್ರಿಗೆ ಬಿಚ್ಚಿ ಸರಿ ಮಾಡ್ಕೊಡಿ ಅಥವಾ ಇಲ್ಲಿಗೂ ಪೈಪಿಂಗ್ ಮಾಡಿ ಇದು ಮಾಡ್ಕೊಡಿ ಅಂತ ಹೇಳ್ತಿದ್ದೆ. ಬಟ್ ಟೈಮ್ ಇರಲಿಲ್ಲ, ಸೊ ಆಗ್ಲಿಲ್ಲ, ಹಂಗೆ ಹಾಕೊಂಡಿದ್ದಾಯ್ತು. ಇದನ್ನ ಸ್ವಲ್ಪ ನಾನು ಬ್ಲೌಸ್ ಸ್ಟಿಚ್ ಮಾಡಿದಾಗ ಸ್ವಲ್ಪ ಗಲಾಟೆ ಎಲ್ಲ ಮಾಡ್ಕೊಂಡು ಮುನ್ಸ್ಕೊಂಡು ನಂಗೆ ಚೆನ್ನಾಗಿ ಮಾಡಿಲ್ಲ ಅಂತ ಎಲ್ಲ ಅನ್ಕೊಂಡು ಅಳ್ತಾ ಕೂತಿದೆ. ಬಟ್ ಸ್ಟಿಲ್ ದಾರಿಗೆ ತಲೆ ವೇಲ್ ಹಾಕೋದ್ರಿಂದ ಇಲ್ಲಿ ತನಕ ಬರುತ್ತೆ, ಬ್ಲೌಸ್ ಕವರ್ ಆಗ್ತಿತ್ತು, ಅಷ್ಟೇನ್ ಕಾಣಿಸಿಲ್ಲ. ಬಟ್ ಅಂದ್ರೂ ಹುಡ್ಗಿರ್ಗಿರುತ್ತಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಬೇಕಲ್ಲ. ನನ್ಗೆ ಇದು ಇಲ್ಲಿಗೆ ಬರ್ಬೇಕಿತ್ತು ಬಾರ್ಡರ್. ಸೊ ನಾನು ಅದನ್ನ ಈ ಲಾಸ್ಟಿಗೆ ಬಾರ್ಡರಿಂಗ್ ಮಾಡಿ ಅಂತ ಹೇಳಿದ್ದೆ. ಅವ್ರು ಮಧ್ಯಕ್ಕೆ ಮಾಡ್ಬಿಟ್ಟಿದ್ರು ಬಾರ್ಡರ್ ಮೇಲೆ.
ಹಾಗಾಗಿ ಇದರಲ್ಲಿ ಡಿಟೇಲಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಮಧ್ಯದಲ್ಲಿ ವೈಟ್ ಮುತ್ತೆಲ್ಲ ಹಾಕಿ ಬ್ಲೌಸ್ ಡಿಸೈನ್ ಮಾಡಿದ್ದಾರೆ ಪಾಪ. ಬಟ್ ಅಂದ್ರೂ ನಾನು ಇದು ಮಾಡಿಲ್ಲ ಅಂತ ನಾನು ಜಗಳ ಮಾಡ್ತಿದ್ದೆ. ಟ್ಯಾಗಿ ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಕಟ್ಟೋದಕ್ಕೆಲ್ಲ. ಮತ್ತೆ ನನಗೆ ಹೇಳಿದ್ನಲ್ಲ, ಹುಡುಗಿರಿಗೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಬೇಕು. ನಮಗೆ ನಾವು ಹೇಳ್ದಂಗೆ ಬಂದ್ಬಿಟ್ರೆ ನಮಗೆ ಔಟ್ಪುಟ್ ಖುಷಿ ಆಗುತ್ತೆ. ಬಟ್ ಇಲ್ಲಿಗೆ ಬರಬೇಕಿತ್ತು, ನನಗೆ ಬಾರ್ಡರ್ ಇಲ್ಲಿತ್ತು ಅಂತ ಸ್ವಲ್ಪ ಅಪ್ಸೆಟ್ ಆಗಿದೆ. ಬಟ್ ಓಕೆ, ಮದುವೆ ಟೈಮಲ್ಲಿ ಏನೂ ಮಾಡೋಂಗಿಲ್ಲ, ವೇರ್ ಮಾಡಲೇಬೇಕು. ಹಾಗಾಗಿ ಎಮರ್ಜೆನ್ಸಿಗೆ ನಂಗೆ ಅವರು ಮತ್ತೆ ಬಿಚ್ಚಿ ಮಾಡಿಕೊಡೋ ಪರಿಸ್ಥಿತಿನೂ ಇರಲಿಲ್ಲ. ಬ್ಲೌಸ್ ಹಾಳಾಗ್ಬಿಡುತ್ತೆ ರೇಷ್ಮೆ ಸೀರೆದು. ಸೊ ಹಾಗಾಗಿ ಬಟ್ ಇದೆಲ್ಲ ಡಿಟೇಲಿಂಗ್ ಚೆನ್ನಾಗಿ ಮಾಡಿದ್ದಾರೆ, ಮುತ್ತೆಲ್ಲ ಇಟ್ಟೆ. ಬಟ್ ಓಕೆ, ಮ್ಯಾನೇಜಬಲ್. ಇದಕ್ಕೂ ಸೇಮ್ 3200 ರೂಪಾಯಿನೋ ಕೊಟ್ಟಿದ್ದೆ ಬ್ಲೌಸ್ ಡಿಸೈನ್ಗೆ. ಸ್ಯಾರಿಗಿಂತ ಬ್ಲೌಸ್ ತುಂಬ ಎಕ್ಸ್ಪೆನ್ಸಿವ್ ಅನಿಸ್ತಾ ಇತ್ತು ನನಗೆ. ಬಟ್ ಚೆನ್ನಾಗಿ ಮಾಡಿದ್ದಾರೆ. ಸೊ ಇದು ಒಂದು ಡೇ ರಿಸೆಪ್ಷನ್ ಸೀರೆ. 2 ರಿಸೆಪ್ಷನ್ ಇತ್ತು ನನ್ನ ಮಧ್ಯದಲ್ಲಿ. ಧಾರೆ ಮುಹೂರ್ತ ಬಂದಿದೆ ಲೇಟ್, ನಂದು 11:30ಗೆ. ರಿಸೆಪ್ಷನ್ ಇನ್ನು 2 ಗಂಟೆ 2:30 ಆಯಿತು ನಾನು ರೆಡಿಯಾಗಿ ಬರೋಷ್ಟರಲ್ಲಿ. ಸರಿಯಾಗಿ ಬೈಸ್ಕೊಂಡು ಅಳ್ಕೊಂಡು ಪಾರ್ಲರ್ ಅವ್ರಿಗೆಲ್ಲ ನಮ್ಮ ಅಪ್ಪ ಅಮ್ಮ ಬೈದು ರಾಮಾಯಣ ಮಾಡಿಬಿಟ್ರು ನನ್ನ ಮದುವೆ ಟೈಮಲ್ಲಿ. ಅವಾಗ ಉಟ್ಕೊಂಡು ಬಂದಿದ್ದೆ ರಿಸೆಪ್ಷನ್ ಸ್ಯಾರಿ. ಇದು ಒಂಥರ ಮೇಘ್ನಾ ರಾಜ್ ಅವ್ರದ್ದು ಫೇಮಸ್ ಸ್ಯಾರಿ ಅಂತಾನೆ ಆಗಿತ್ತಿದು. ಅವರು ಈ ಕಲರ್ ನಮ್ಮ ಅತ್ತೆ ಸಜೆಸ್ಟ್ ಮಾಡಿ ಅವ್ರು ಕೊಡ್ಸಿದ್ ಸೀರೆ ಇದು ರಿಸೆಪ್ಷನ್ಗೆ. ಇದು ಚೆನ್ನಾಗಿ, ಈ ಕಲರ್ ಚೆನ್ನಾಗಿ ಕಾಣ್ತಿತ್ತು ನನ್ಗನು. ಆಮೇಲೆ ನನ್ನ ಹಸ್ಬೆಂಡ್ ಕೂಡ ಸೇಮ್, ಪ್ರೀತಮ್ ಅವ್ರು ಕೂಡ ಸೇಮ್ ಬ್ಲೇಸರ್ ಹೊಲಿಸಿದ್ರು ಇದಕ್ಕೆ, ಸೇಮ್ ಕಲರ್ ಬ್ಲೇಸರ್ ಸ್ಯಾರಿ. ಸಕ್ಕತ್ತಾಗಿದೆ. ಡಿಸೈನ್ಸ್ ಎಲ್ಲ ತುಂಬ ಡಿಟೇಲಿಗಾಗಿ ಮಾಡಿದ್ದಾರೆ. ಇದು ಪಲ್ಲು ಕೂಡ ಸಕ್ಕತ್ತಾಗಿದೆ. ಪ್ಲೀಸ್ ಸ್ಯಾರಿ, ಇದು ಕಾಂಟ್ರಾಸ್ಟ್ ಇಲ್ಲ, ಒಂದೇ ಕಲರ್, ಗೋಲ್ಡ್ ಬಿಟ್ಟ ಎಲ್ಲ ಹಾಕಿದ್ದಾರೆ. ಇದಕ್ಕೂ ಸೇಮ್ ಕುಚ್ಚು, ಬೇಬಿ ಕುಚ್ಚು ಹಾಕ್ಸಿದ್ದೀನಿ. ಬಟ್ ಸೀರೆ ವೇರ್ ಮಾಡಿದ್ರೆ ಸಕ್ಕತ್ತಾಗಿ ಕಾಣುತ್ತೆ. ಮತ್ತೆ ಸೆಲೆಕ್ಟ್ ಮಾಡಿದ ಸೀರೆ ಇದು. ರಿಸೆಪ್ಷನ್ಗೆ ಅಂತ ಒಂದು ಗಂಡಿನ ಮನೆ ಕಡೆಯಿಂದ ಕೊಡಿಸ್ಬೇಕು, ಅವ್ರು ಕೊಡ್ಸಿದ ಸೀರೆ ಇದು ನನಗೆ. ಸೊ ಇದಕ್ಕೂ 18,000 ಏನೋ ಆಯಿತು ಡಿಸ್ಕೌಂಟ್ ಆಗಿ. ಎಲ್ಲ ಸೀರೆಗೆ ಅಷ್ಟೊಂದು ಉಟ್ಕೊಟ್ಟು ತೊಗೊಂಡಿದ್ದು ಇವಾಗ ವೇಸ್ಟ್ ಅನಿಸುತ್ತೆ. ಹೇಗೆಂದ್ರೆ ನಾನು ಒಂದ್ಸತಿ ಬಿಟ್ಟರೆ ಮತ್ತೆ ಹುಟ್ಟಿಲ್ಲ. ಸೊ ಇದ್ರದ್ದು ಫೋಟೋ ಹಾಕ್ತೀನಿ. ಬಟ್ ನಾನು ಅಳ್ತಾ ಇದ್ದೆ ರಿಸೆಪ್ಷನ್ ಟೈಮಲ್ಲಿ ಲೇಟಾಗಿ. ಸೊ ಅಳ್ಮುಂಜಿ ಫೋಟೋ ಬಂದಿದೆ. ಬಟ್ ಸೀರೆ ತುಂಬ ಚೆನ್ನಾಗಿದೆ. ನನಗೂ ಸಖತ್ ಇಷ್ಟ ಈ ಕಲರ್. ಮೆರೂನ್ ಕಲರ್ ಇರೋದ್ರಿಂದ ಕ್ಯೂಟಾಗಿ ಕಾಣುತ್ತೆ, ಥರ ಎಲಿಗೆಂಟಾಗಿ ಕಾಣುತ್ತೆ. ಮದುವೆ ಹೆಣ್ಣಿಗೆ, ಮದುವೆ ಹುಡುಗಿರಿಗೆ ಈ ಥರ ಡಾರ್ಕ್ ಕಲರ್ಸ್ ಆ್ಯಕ್ಚುಲಿ ಚೆನ್ನಾಗಿ ಕಾಣುತ್ತೆ. ಯಾಕೆಂದರೆ ನಾವು ಹೈಲೈಟ್ ಆಗ್ತಾ ಇರ್ತೀವಿ ಎಲ್ಲರಿಗಿಂತ. ಸೊ ಇದು ನನ್ನ ಲಾಸ್ಟ್ ಡೇ ರಿಸೆಪ್ಷನ್ ಸ್ಯಾರಿ. ಇದು ಒಂದು ಪರ್ಪಲ್ ಕಲರ್ ಸ್ಯಾರಿ. ನಾನು ಹೇಳಿಲ್ಲ ನನಗೆ ಪರ್ಪಲ್ ಪಿಂಕ್ ಎಲ್ಲ ತುಂಬ ಇಷ್ಟ ಅಂತ. ಇದು ಸುಮ್ಮನೆ ರ್ಯಾಂಡಮ್ ಆಗಿ ಮದುವೆಲಿ ಯಾವುದಾದ್ರೂ ಒಂದು ಶಾಸ್ತ್ರ ಬಂದರೆ ಉಡೋಣ ಅಂತ ಹೇಳಿ ತೊಗೊಂಡಿದ್ದು ಸ್ಯಾರಿ. ಬಟ್ ನಾನು ಉಡಲಿಲ್ಲ, ನಮ್ಮ ಅಣ್ಣನ ಮದುವೆಗೆ ಹುಟ್ಟಿದ್ದೆ. ಇದು ಕೂಡ ಸಾಫ್ಟ್ ಸಿಲ್ಕಲ್ಲಿ ತೊಗೊಂಡಿದ್ದು. ಇದ್ರದ್ದು ಮೇನ್ ವಿಶೇಷತೆ ಏನಪ್ಪ ಅಂದರೆ ಸೀರೆ ಹೈಲೈಟಾಗಿ ಕಾಣುತ್ತೆ, ಎದ್ದು ಸಕ್ಕತ್ತಾಗಿ ಕಾಣುತ್ತೆ. ಸಿಲ್ವರ್ ಬಾರ್ಡರ್ ಥರ ಇರೋದು ಇದಕ್ಕೆ ಬಾರ್ಡರ್ ಎಲ್ಲ. ಅದ್ರ ಜೊತೆ ಪಲ್ಲು ತೋರಿಸ್ತೀನಿ. ಪಲ್ಲುನೇ ಯುನೀಕ್. ಇದರಲ್ಲಿ ಪಲ್ಲು ಈ ಕಲರ್ ಇರೋದ್ರಿಂದ ಒಂಥರ ಡಿಫ್ರೆಂಟ್ ಲುಕ್ ಕೊಡುತ್ತೆ ಸ್ಯಾರಿ. ಇದಕ್ಕೂ ಸೇಮ್ ಕುಚ್ಚು ಹಾಕ್ಸಿದ್ದು ನಾನು, ಬೇಬಿ ಕುಚ್ಚು. ಸಾಫ್ಟ್ ಸಿಲ್ಕ್ ಅಂದರೆ ಸಾಫ್ಟ್ ಸಿಲ್ಕ್, ಯಾರ ಸಹಾಯನೂ ಬೇಡ, ಒಬ್ಬರೇ ಹುಡ್ಕೋಬೋದು ಈ ಸ್ಯಾರಿನ. ಅಷ್ಟು ತೆಳ್ಳಗಿದೆ, ಮೆತ್ತಗಿದೆ ಸ್ಯಾರಿ. ಇದನ್ನು ನಾನು ಕರ್ನಾಟಕ ಸಿಲ್ಕಲ್ಲೇ ತೊಗೊಂಡಿದ್ದು. ಸೊ ಇದಕ್ಕೆ ನಾನು ಅವಾಗ 8,500 ರೂಪಾಯಿನೋ ಕೊಟ್ಟೆ. ಈ ಸೀರೆ ನೋಡಿದ ತಕ್ಷಣ ನಂಗೆ ಈ ಸೀರೆ ತೊಗೊಳೋಕೆ ಐಡಿಯಾನೂ ಇಲ್ಲ, ಯಾವುದು ಕುಡ್ಕೋಬೇಕು ಅಂತಲೂ ಗೊತ್ತಿಲ್ಲ. ಬಟ್ ನಂಗೆ ಈ ಸೀರೆ ಬೇಕು, ಇಷ್ಟ ಆಗಿದೆ, ನನಗೆ ಬೇಕು ಅಂತ ತೊಗೊಂಡಿದ್ದು ಸೀರೆ ಇದು. ಇದಕ್ಕೆ 8,500 ಪೇ ಮಾಡಿದ್ದೆ. ಇಲ್ಲಿ ಸ್ವಲ್ಪ ಗಲೀಜು ಮಾಡ್ಕೊಂಡು. ಬಟ್ ಇದನ್ನು 2 ಸತಿ ಉಟ್ಟಿದ್ದೀನಿ. ಇದೊಂದೇ ನಾನು 2 ಸತಿ ಉಟ್ಟಿರೋದು, ಇದು ಮತ್ತೆ ಇನ್ನೊಂದು ಮೂಡಿಸೋ ಶಾಸ್ತ್ರದ ಸೀರೆ. ಇದಕ್ಕೆ ಬ್ಲೌಸ್ ಈ ಥರ ಸ್ಟಿಚ್ ಮಾಡಿಸಿದ್ದೆ, ಮಿಷಿನ್ ಎಂಬ್ರಾಯ್ಡ್ರಿ. ಇದು ಬ್ಲೌಸ್ ಕಲರ್ ಇದು ಬಂದಿತ್ತು, ಯಾಕಂದರೆ ಪಲ್ಲು ಇರೋದು ಈ ಕಲರಿಂದ ಬ್ಲೌಸ್ ಈ ಕಲರ್ ಬಂದಿದೆ. ಸೊ ಸ್ಯಾರಿ ಕಲರಲ್ಲಿ ಡಿಸೈನ್ ಮಾಡಿಸಿದ್ದೆ ಪರ್ಪಲ್ಲಲ್ಲಿ, ಸಕ್ಕದಾಗಿ ಮಾಡಿದ್ರೆ. ಇದು ಮಿಷಿನ್ ಎಂಬ್ರಾಯ್ಡ್ರಿ. ಇದನ್ನು ಹುಟ್ಟಿದ್ದೀನಿ 2-3 ಸತಿ. ಬಟ್ ನನ್ನ ಫೇವ್ರೆಟ್ ಸ್ಯಾರಿ ಇದು, ಸಾಫ್ಟ್ ಸಿಲ್ಕ್. ಸೊ ಇದು ಅಲ್ಲದೆ ನನ್ನ ಹತ್ರ ಇನ್ನೂ ಸುಮಾರು ರೇಷ್ಮೆ ಸೀರೆಗಳಿದೆ. ಬಟ್ ನಾನು ಇವಾಗೆಲ್ಲ ತೋರಿಸ್ತಾ ಹೋದರೆ ವಿಡಿಯೋ 1 hour ಆಗುತ್ತೆ. ಅದಕ್ಕೆ ನಾನು ವಿಡಿಯೋ ಸ್ಟಾಪ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಸ್ಗೆ ನೀವು ಇಷ್ಟಪಟ್ಟು ಲೈಕ್ ಮಾಡಿದ್ರೆ ನೆಕ್ಸ್ಟ್ ಕಂಟಿನ್ಯೂಯೇಷನ್ ವಿಡಿಯೋ ಮಾಡ್ತೀನಿ. ಇನ್ನು ಸಿಲ್ಕ್ ಸ್ಯಾರೀಸ್ದು, ನನ್ನ ಮೈಸೂರು ಸಿಲ್ಕ್ ಸ್ಯಾರೀಸ್ ಎಲ್ಲ. ಸೊ ಇದು ಕಂಪ್ಲೀಟ್ಲಿ ಸಿಲ್ಕ್ ಸ್ಯಾರಿ ವಿಡಿಯೋ ಕಲೆಕ್ಷನ್ ಅಂತ ಹೇಳ್ಬೋದು.
ಮದ್ವೆಗೆ ನಾನು ಏನೇನು ವೇರ್ ಮಾಡಿದ್ದೆ ಅದ್ರದ್ದು ಮಾತ್ರ ವಿಡಿಯೋ ಮಾಡಿದ್ದೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡೋದನ್ನ ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಬಾಯ್.